ನೀವೇನಾದ್ರೂ ಕಾರ್ ಖರೀದಿ ಮಾಡಬೇಕು ಅಂತ ಅನ್ಕೊಂತಿದ್ದೀರಾ? ನೀವು ಇರೋ ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇದೆಯಾ? ಇಲ್ಲ ಅಂದ್ರೆ ಈ ಸ್ಟೋರಿ ನೋಡಿ. ಯಾಕಂದ್ರೆ ಪಾರ್ಕಿಂಗ್ ಇಲ್ಲದೆ ಇದ್ರೆ ತಿಂಗಳಿಗೆ ಹೊರೆ ಹಾಕೋ ಪ್ಲಾನ್ ಒಂದನ್ನ ಜಿಬಿಎ ಸಿದ್ಧಪಡಿಸಿದೆ. ರಸ್ತೆ ಬದಿಯ ಪಾರ್ಕಿಂಗಿಗೆ ಇನ್ಮುಂದೆ ಬೀಳಲಿದೆ ಬ್ರೇಕ್. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ರೆ ಕಾರು ಮಾಲೀಕರಿಗೆ ದಂಡದ ಬಿಸಿ. ಸಂಚಾರ ದಟ್ಟಣೆ ನಿಯಂತ್ರಿಸಲು ಜಿಬಿಎ ಮಾಸ್ಟರ್ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣಿಸ್ತಾ ಇದೆ. ರಸ್ತೆ ಬದಿಯಲ್ಲಿ ಎಲ್ಲಂದರಲ್ಲೇ ಕಾರು ನಿಲ್ಲಿಸಿ ಟ್ರಾಫಿಕ್ ಜಾಮ್ಗೆ ಕಾರಣವಾಗುವವರಿಗೆ ಬಿಸಿ ಮುಟ್ಟಿಸಲು ಜಿಬಿಎ ಈಗ ಮುಂದಾಗಿದೆ. ಇನ್ಮುಂದೆ ಮನೆಯಲ್ಲಿ ಪಾರ್ಕಿಂಗ್ ಜಾಗ ಇಲ್ಲದೆ ಕಾರು ತಗೊಂಡ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಜಿಬಿಎ ಸಿದ್ಧಪಡಿಸಿರೋ ಈ ಹೊಸ ಪಾರ್ಕಿಂಗ್ ಪ್ಲಾನ್ ಈಗ ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ. ಪ್ಲಾನ್ ಪ್ರಕಾರ ನೀವು ಕಾರು ಖರೀದಿಸುವ ಮೊದಲೇ ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಒಂದು ವೇಳೆ ಪಾರ್ಕಿಂಗ್ ಇಲ್ಲದೆ ರಸ್ತೆ ಬದಿಯಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಅದಕ್ಕೆ ಭಾರಿ ಪ್ರಮಾಣದ ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಪಾರ್ಕಿಂಗ್ ಸೌಲಭ್ಯ ಒದಗಿಸದ ಮನೆ ಮಾಲೀಕರಿಗೂ ಈ ನಿಯಮ ಅನ್ವಯವಾಗುವ ಸಾಧ್ಯತೆ ಇದೆ. ಪಿ ಟೀಚರು ಬಟ್ ಸರ್ಕಾರ ಮಾಡ್ತಕ್ಕಂಥದ್ದು ಇದು ಸರಿ ಕಾಣ್ತಾ ಇಲ್ಲ. ಯಾಕಂದರೆ ಈಗ ಪರ್ಮಿಷನ್ ಕೊಟ್ಟವರೇ ಅವರು, ಈಗ ಪಾರ್ಕಿಂಗಿಗೆ ಇದ್ದಾಗ ಮಾತ್ರ ಕೊಡಬೇಕು ಹೊರತು ಈ ಥರ ಎಲ್ಲ ಜನಗಳನ್ನ ಹಗಲು ದರೋಡೆ ಮಾಡೋದು ಸರಿ ಕಾಣ್ತಾ ಇಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವರು ನಿಲ್ಲಿಸ್ಕೊತಾರೆ. ಇದು ಒಪ್ಪುವಂಥ ಮಾತು. ಇದ್ರ ಪರವಾಗಿ ನಮ್ಮದು ಸರಿ ಇಲ್ಲ ಅನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಬಡ ಮಧ್ಯಮ ವರ್ಗದವರು ಒಂದು ಕಾರ್ ತೊಗೊತಾರೆ, ಒಂದು ಟೂ ವೀಲರ್ ತೊಗೊತಾರೆ. ಹಾಗಾಗಿ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನಿಲ್ಲಿಸ್ಕೊತಾರೆ. ಬಟ್ ಇದರಿಂದ ಪಬ್ಲಿಕ್ಕಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಏನಿದು ಜಿಬಿಎ ಪಾರ್ಕಿಂಗ್ ಫೀಸ್ ನಿಯಮ? ಗೇಟ್ ಒಳಗಡೆ ಹೊರತಾಗಿ ಎಲ್ಲೇ ವಾಹನವನ್ನ ನಿಲ್ಲಿಸಿದ್ರು ಜಿಬಿಎಗೆ ದರ ಪಾವತಿ. ಒಂದು ಕಾರಿಗೆ ಮಾಸಿಕ ದರ ನಿಗದಿ ಮಾಡಲಿರುವ ಜಿಬಿಎ. ಪಿಪಿಪಿ ಮಾಡೆಲ್ ನಲ್ಲಿ ಹೊಸ ನೀತಿ ಜಾರಿ ಮಾಡಲಿರುವ ಜಿಬಿಎ ಪ್ರತಿ ಕಾರಿಗೆ 3,000ವರೆಗೆ ದರ ನಿಗದಿ ಮಾಡಲು ಯೋಚಿಸಿರುವ ಪ್ರಾಧಿಕಾರ. ಜಿಬಿಎಗೆ ಹಣ ಪಾವತಿಸಿದ್ರೆ ಪ್ರತಿ 2 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾರ್ಕಿಂಗಿಗೆ ಅವಕಾಶ. ಇದಕ್ಕಂತಲೇ ನೂತನ ಪಾರ್ಕಿಂಗ್ ಜಾಗದ ವ್ಯವಸ್ಥೆ ಮಾಡಲಿರುವ ಅಥಾರಿಟಿ. ಇಡೀ ಬೆಂಗಳೂರಿನಲ್ಲಿ ವಾಹನ ಪಾರ್ಕ್ ಮಾಡಲು ಏರಿಯಾದಲ್ಲಿ ಜಾಗದ ವ್ಯವಸ್ಥೆ. ಅಥಾರಿಟಿ ನಿಗದಿ ಮಾಡಿರುವ ಜಾಗದಲ್ಲಿ ಪಾರ್ಕ್ ಮಾಡಿ ತಿಂಗಳಿಗೆ ಒಂದು ಕಾರಿಗೆ 3,000 ರು ಸಂಗ್ರಹ. ಇದರಿಂದ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ಪರಿಹಾರದ ಜೊತೆಗೆ ಜಿಬಿಎಗೆ ಆದಾಯ. ಅಲ್ಲದೆ ಹೊಸ ಕಟ್ಟಡ ನಿರ್ಮಾಣದ ವೇಳೆ ಪಾರ್ಕಿಂಗ್ ಜಾಗ ಬಿಡುವುದು ಅನಿವಾರ್ಯವಾಗಲಿದೆ. ಒಟ್ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡಲು ಜಿಬಿಎ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಆದರೆ ಜಾಗವೇ ಇಲ್ಲದ ಕಿರಿದಾದ ಗಲ್ಲಿಗಳಲ್ಲಿ ವಾಸಿಸುವವರ ಕತೆ ಏನು ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಈ ನಿಯಮ ಜಾರಿಗೆ ಬಂದ್ರೆ ಹೊಸ ಕಾರು ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಾ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.